ಜೊತೆಲಿ ಈಗ ನಾಳೆಯಿಂದ ಆರಂಭವಾಗಲಿರುವಂತಹ ಮುಂಗಾರು ಅಧಿವೇಶನಕ್ಕೆ ವಿಪಕ್ಷಗಳಂತೂ ಸಜ್ಜುಗೊಂಡಿದ್ದಾರೆ. ಅಧಿವೇಶನದಲ್ಲಿ ಸರ್ಕಾರದ ವೈಫಲ್ಯಗಳನ್ನ ಮುಂದೆ ಇಟ್ಕೊಂಡು ಅವರನ್ನು ಇಕ್ಕಟ್ಟಿಗೆ ಸಲ್ಲಿಸಬೇಕು ಅಂತ ಬಿಜೆಪಿ ಜೆಡಿಎಸ್ ದೋಸ್ತಿ ಪಡೆಗಳು ರೆಡಿಯಾಗಿದ್ದಾರೆ. ನಾಳೆಯ ಅಧಿವೇಶನದಲ್ಲಿ ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತನ್ನ ಸಾಧನೆಗಳನ್ನ ಸಮರ್ಥಿಸಿಕೊಳ್ಳೋದಕ್ಕೆ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ರೆ ಅವರನ್ನ ಇಕ್ಕಟ್ಟಿಗೆ ಕಳಿಸಬೇಕು ಅನ್ನೋದಾಗಿ ಇವ್ರ ಪ್ಲಾನ್. ಯಾಕಂದ್ರೆ ಜನರ ಸಮಸ್ಯೆ ಇದೆ, ರೈತರ ಸಮಸ್ಯೆ ಇದೆ, ಬಿಡದಿ ವಿಚಾರ ಇದೆ, ಕಾವೇರಿ ವಿಚಾರಗಳು ಪ್ರಸ್ತಾಪ ಮಾಡಬೇಕು, ನಾಗೇಂದ್ರ ಅವರನ್ನ ಯಾಕೆ ವಾಪಸ್ ಸೇರಿಸ್ಕೊಂಡ್ಬಿಟ್ರಿ ಸಂಪುಟದಲ್ಲಿ ಅಂತ ಹೋರಾಟಗಳನ್ನ ಮಾಡ್ತಿದ್ದಾರೆ. ಕೆಪಿಎಸ್ಸಿ ಹಗರಣ ಸೇರಿದಂತೆ ಸಾಲು ಸಾಲು ವಿಚಾರಗಳಿದೆ. ಹಾಗಾಗಿ ಅವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದಂತ ಕೂತ್ಕೊಂಡಿದ್ದಾರೆ. ಸರ್, ಅಂದ್ರೆ ಈಗ ಬಿಜೆಪಿ ಪಡೆಯ ಬತ್ತಳಿಕೆಯಲ್ಲಿ ಕಾಂಗ್ರೆಸ್ ಕೈಯಾರ ಕೊಟ್ಟಿರುವಂತ ಸಾಕಷ್ಟು ವಿಚಾರಗಳಿದೆ. ಬಟ್ ನಿಜಕ್ಕೂ ಬಿಜೆಪಿ ಜೆಡಿಎಸ್ ಸರಿಯಾಗಿ ಈ ಅವಕಾಶವನ್ನು ಯೂಸ್ ಮಾಡ್ಕೊಂತಾರ ಅನ್ನೋದೇ ಡೌಟ್ ಸರ್ ನನಗೆ. ಅಲ್ಲೇ ಇರೋದು ಸಮಸ್ಯೆ. ಇದೇ ಬೇರೆ ವಿರೋಧ ಪಕ್ಷದ ನಾಯಕ ಇದು ಬಿಟ್ಟು ಪಕ್ಷದ ಗಟ್ಟಿತನ ಏನಾದರೂ ಇದು ಬಿಟ್ಟಿದ್ರೆ ಇವತ್ತು ಕಾಂಗ್ರೆಸ್ ತುಂಬಾ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಡ್ತಾ ಇತ್ತು. ಕಾರಣ ಇದೆ, ಬಿಡದಿಯ ರೈತರ ವಿರೋಧದ ನಡುವೆಯೂ ಇಷ್ಟು ದಿನ ಎಳ್ಕೊಂಡು ಬರುವಂತದ್ದು ಪ್ರಮೇಯ ಇರಲೇ ಇಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಪ್ರತಿಷ್ಠೆಗೆ ಬಿದ್ದಿದ್ದಾರೋ ಏನೋ ಗೊತ್ತಿಲ್ಲ. ಆದರೆ ರೈತರ ಯಾವ ವಿರೋಧಕ್ಕೂ ಅವರು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ನಾನು ಮಾಡಿಯೇ ತೀರ್ತೀನಿ ಅನ್ನುವಂಥ ನಿಟ್ಟಲ್ಲಿ ಹೋಗ್ತಾ ಇರುವಂಥದ್ದು ಅದೆಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗೂ ಹಿನ್ನಡೆ ಆಗಬಹುದು. ಆ ನಿಟ್ಟಲ್ಲಿ ಬಿಜೆಪಿ ತಿವಿಯುವಂಥ ಪ್ರಯತ್ನ ಮಾಡಬಹುದಾಗಿತ್ತು. JDS ಮಾತ್ರ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮೂಲಕ ತನ್ನ ಮಗನನ್ನ ಪ್ರಚಾರಕ್ಕೆ ತಂದ್ರೆ ವಿನಃ ಬೇರೆ ನಿಟ್ಟಲ್ಲಿ ಏನು ಕೆಲಸಗಳಾಗ್ತಾ ಇಲ್ಲ. ಬಿಜೆಪಿಯ ಅಥವಾ JDSನ ಹೋರಾಟದ ಫಲವಾಗಿ ಎಲ್ಲಾದರೂ ನಾನು ಈ ಬಿಡದಿಯ ಟೌನ್ಶಿಪ್ ವಿಚಾರವನ್ನು ವಾಪಸಾತಿಗೆ ಏನಾದರೂ ಮನ ಮಾಡಿದ್ರೆ ಅದು ಕುಮಾರಸ್ವಾಮಿ ಅವ್ರು ನೇರವಾಗಿ ಎತ್ಕೊಂಡು ಹೋಗ್ಬಿಡ್ತಾರೆ ಮುಂದಿನ ಕುರ್ಚಿಗೆ, ಅವರಿಗೆ ನಾನು ಸೋಪಾನ ಹಾಕೊಟ್ಟಂಗಾಗತ್ತೆ ಅನ್ನುವಂಥ ನಿಟ್ಟಲ್ಲಿ ಚಾಣಾಕ್ಷ ರಾಜಕಾರಣಿ. ಅದು ಮೊದಲಿಂದನೂ ಅದೇ ಲೆಕ್ಕಾಚಾರ ಇದೆ. ಈಗ ನಮ್ಮ ಅಧಿವೇಶನದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಈ ಬರಗಾಲದ ಚರ್ಚೆ ಆಗ್ಬೋದು, ಮಳೆ ವಾಡಿಕೆ ಅಂತ ಆಗಲಿಲ್ಲ, ಕಾವೇರಿ ವಿಚಾರದಲ್ಲಿ ಆಗ್ಬೋದು, ಅಥವಾ ರೈತರ ಇವತ್ತಿನ ಏನಿದೆ ಬರಗಾಲ ಘೋಷಣೆ ಮಾಡಿ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಹೋರಾಟ. ಯಾಕಂದ್ರೆ ಬಿಜೆಪಿಯಿಂದ ಒಂದು ಸಮಿತಿಯನ್ನೇ ರಚನೆ ಮಾಡಿಕೊಂಡು ಅಲ್ಲಿ ಹೋಗಿ ಬರಗಾಲದ ಸಮೀಕ್ಷೆ ಎಲ್ಲ ಅಧ್ಯಯನೆಲ್ಲ ಮಾಡಿಕೊಂಡು ಬಂದರು. ಏನು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ನಾಳೆ ಅದನ್ನ ಸ್ವತಃ ವಿರೋಧ ಪಕ್ಷದ ನಾಯಕರೇ ಹೋಗಿ ಎಲ್ಲ ಗಿಡ ಎಲ್ಲ ನೋಡ್ತಾ ಇದ್ರು. ಅದರ ವರದಿಯನ್ನು ಆಧರಿಸಿ ನಾಳೆ ಅವರು ಮುಗಿಬೀಳುವಂಥ ಸಾಧ್ಯತೆ ಇರುತ್ತೆ. ರೈತರ ವಿಚಾರಗಳನ್ನು ತಗೊಂಡು ಬರಬಹುದು. KPSC ಹಗರಣದ ವಿಚಾರದಲ್ಲಿ ತುಂಬಾ ದೊಡ್ಡ, ಯಾಕಂದ್ರೆ ನೀಟ್ ವಿಚಾರದಲ್ಲಿ ಕೇಂದ್ರವನ್ನು ನೀವು ಹೆಂಗೆ ತಿವಿದಿದ್ರು, ರೋಡ್ಗಿಳಿದಿದ್ರು, ಅದೇ ನಿಟ್ಟಲ್ಲಿ ಇವತ್ತು ಅಧಿವೇಶನದಲ್ಲೂ ಕೂಡ ಬೇರೆ ಯಾವುದೇ ವಿಚಾರ ತೆಗಿಬೇಡಿ, ಅದನ್ನೇ ಮಾತಾಡಿ ಅನ್ನುವಂಥ ನಿಟ್ಟಲ್ಲಿ ಅವ್ರು ಹೆಂಗೆ ನಿಮ್ಗೆ ತಿವಿತಾ ಇದ್ದಾರೋ, ರಾಹುಲ್ ಗಾಂಧಿ ಆದಿಯಾಗಿ ಯಾವುದೋ ವಿಚಾರಕ್ಕೂ ಚರ್ಚೆಗೆ ಬಿಡದೆ ಸದನವನ್ನು ಹೆಚ್ಚು ಕಡಿಮೆ ಹಾಳುಗೆಡಿಸ್ತಾ ಇದ್ದಾರೋ ಅದೇ ನಿಟ್ಟಲ್ಲಿ ಇವತ್ತು ಬಿಜೆಪಿಗರು ನಿಂತ್ಕೊಳ್ಳೋ ಸಾಧ್ಯತೆ ಹೆಚ್ಚಿದೆ. ಒಂದಷ್ಟು ಆ ಲೆಕ್ಕಕ್ಕೆ ಬಂದರೆ ಸುಮಾರು ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬಾಕಿ, ಅದನ್ನು ಯಾಕೆ ಮಾಡ್ತಾ ಇಲ್ಲ ನೀವು ಅಧಿಕಾರಿಗಳ ಮುಖೇನ ನೀವೇನು ತಗೊಳ್ತಾ ಇದ್ದೀರಿ ವಾಪಸಾತಿ, ಅದನ್ನೆಲ್ಲ ನೀವು ಬೌನ್ಸ್ ಬ್ಯಾಕ್ ತಗೊತಾ ಇದ್ರಲ್ಲ, ಅದನ್ನು ನಿಲ್ಲಿಸೋದಕ್ಕೆ ಆಗ್ತಾ ಇಲ್ವಾ ನಿಮ್ಮ ಕೈಯಲ್ಲಿ? ಯಾಕೆ ನೀವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕಡೆ ಗಮನ ಕೊಡ್ತಾ ಇಲ್ಲ? ಈ ನಿಟ್ಟಲ್ಲಿ ಹೋರಾಟಗಳು ಆಗಬಹುದು. ಬಾವಿಗಳದು ಅಥವಾ ನದಿಗಳದು ಅಂತಾರಲ್ಲ, ಒಂದಷ್ಟು ಸ್ನಾನಗಳಂತೂ ಆಗ್ತವೆ, ಒಂದಷ್ಟು ಮಾತುಕತೆಗಳಂತೂ ಬಿಗಿಯಾಗಿ ಆಗ್ತವೆ, ನೇರ ಸವಾಲುಗಳಿರ್ತವೆ. ಆ ಖಾತಾ ವಿಚಾರದಲ್ಲಿ ಇಲ್ಲಿವರೆಗೆ ತಗೊಂಡ್ಬಂದ್ಬಿಟ್ಟು ನೀವು ಅಧಿಕಾರವನ್ನು ಎಲ್ಲಿಗೆ ತಂದು ನಿಲ್ಸ್ಕೊಂಡ್ರಿ ಅಂತ ಕೇಳೋ ಪರಿಸ್ಥಿತಿನೂ ಕೂಡ ಎದುರಾಗಬಹುದು. ಆದರೆ ಅದು ಎಲ್ಲದಕ್ಕೂ ಸಾಕ್ಷಿ ಆಗ್ತಾರ ಬಿಜೆಪಿಗರು ಅಥವಾ JDSನವರು ಅನ್ನುವಂಥದ್ದನ್ನ ನಾನು ಕಾದು ನೋಡಬೇಕಾಗಿದೆ. ಅದ್ರ ಜೊತೆಯಲ್ಲಿ ಸರ್, ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ BK ಹರಿಪ್ರಸಾದ್ ಅವರು ಬೇರೆನೇ ಉತ್ತರ ಕೊಡ್ತಿದ್ದಾರೆ. ಅವ್ರ ಮಾತನ್ನು ಒಂದ್ಸಲ ಆಲಿಸ್ಕೊಂಡು ಹೋಗೋಣ. ಅಧಿವೇಶನದಲ್ಲಿ ಬಹಳ ಗಂಭೀರವಾದ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ತಾಲೂಕುಗಳಲ್ಲಿ ಬರ ಆವರಿಸ್ಕೊಂಡಿದೆ. ಕೆಲವು ಕಡೆ ಅತಿವೃಷ್ಟಿ ಇದೆ, ಕೆಲವು ಕಡೆ ಅನಾವೃಷ್ಟಿ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತು ಕೇಂದ್ರದಿಂದಲೂ ಸಹ ನಮಗೆ ಏನು ಹಣ ಬರಬೇಕಾಗಿದೆ ನಮ್ಮ ಪರಿಹಾರಕ್ಕೆಲ್ಲ, ಅದಕ್ಕೋಸ್ಕರ ಪಾರ್ಲಿಮೆಂಟ್ ಸದಸ್ಯರನ್ನೆಲ್ಲ ಹೋಗಿ ಸೇರಿ ಸರ್ವಪಕ್ಷ ಸದಸ್ಯರು ಎಲ್ಲ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಪರಿಹಾರವನ್ನು ಸಹ ನಾವು ಕೇಳಬೇಕು. ಅಂದರೆ ಈಗ ನಮಗೆ ಹೇಳ್ಕೊಳ್ಳೋದಕ್ಕೆ ಮಳೆ ನಮ್ಮ ಕೈಯಲ್ಲಿಲ್ಲ, ಮಳೆ ಕಡಿಮೆ ಆಗಿದೆ, ಅದಕ್ಕೆ ಏನು ಬೇಕೋ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ನುಣುಚ್ಕೊಳ್ಳೋದಕ್ಕೆ ಅದು ಭಾಳ ಸಿಂಪಲ್ ವಿಷಯ. ಅದನ್ನು ಮುನ್ನೆಲೆಗೆ ತಗೊಂಬರಲಿ ಅನ್ನುವಂಥದ್ದು ಅವ್ರದ್ದು ಪಕ್ಷದ ಪರವಾಗಿ ಅವ್ರು ಮಾತಾಡೋದಕ್ಕೆ ಏನು ಬೇಕೋ ಅದನ್ನು ಮಾತಾಡಿದ್ದಾರೆ. ಅದಕ್ಕಿಂತನೂ ಮುಖ್ಯವಾಗಿ KPSC ಬಂದುಬಿಡುತ್ತವೆ, ಪಂಚ ಗ್ಯಾರಂಟಿಗಳ ವಿಚಾರ ಬಂದುಬಿಡುತ್ತವೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಬಗ್ಗೆ ವಿಚಾರ ಮಾಡಬೇಕು, ಕಾವೇರಿ ವಿಚಾರದಲ್ಲಿ ಏನು ನಿರ್ಣಯ ತಗೊಂಡ್ರಿ ಅನ್ನುವಂಥದ್ದು ಬರುತ್ತೆ. ಸಾಕಷ್ಟು ವಿಚಾರಗಳು ಚರ್ಚೆಗಂತೂ ಇದ್ದಾವೆ. ಕುಮಾರಸ್ವಾಮಿ ಅವರು ಬಿಡದಿನಂತೂ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ಕುಮಾರಸ್ವಾಮಿ ಅವರ ತಂಡ ಅಲ್ಲಿ ಕೂತ್ಕೊಳ್ಳುತ್ತೆ. ಒಂದಷ್ಟು ಆ ವಿಚಾರದಲ್ಲಿ ತಗೊಂಡು ಬರ್ಬೋದು. ಇದೇ ವಿಜಯೇಂದ್ರ ಅವರು ಮತ್ತೆ ಇನ್ನೊಬ್ಬ ಶಾಸಕ ಮಾತಾಡ್ತಿರ್ಬೇಕು, ಮಧು ಬಂಗಾರಪ್ಪ ಮಾತಾಡ್ತಿರ್ಬೇಕಾದ್ರೆ ಈ ಟೌನ್ಶಿಪ್ ವಿಚಾರ ನಮಗೆ ಬೇಡ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದ್ದೇನಿದೆ.
ಅಂದರೆ ಗೊಂದಲ ಇದೆ. ಅಂದರೆ ನಮ್ಮ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಳ್ತಾ ಇದ್ದಾರೆ ಬಿಜೆಪಿಗರು. ಅದರಲ್ಲೂ ವಿಶೇಷವಾಗಿ ಈ ಹಿಂದೆ ಕೂಡ ವಿಜಯೇಂದ್ರ ಯಾವುದೋ ನಾವು ಪರಿಪೂರ್ಣವಾಗಿ ನಾವು ಬಿಜೆಪಿ ಎಲ್ಲ ಕಡೆನೂ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದು ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಕೂಡ, ಅಂದರೆ ಸಮ್ಮಿಶ್ರ ಇದ್ದಾಗಲೂ ಕೂಡ ಕರ್ನಾಟಕದಲ್ಲಿ ನೀವು ಆ ರೀತಿಯಾದ ಹೇಳಿಕೆಗಳನ್ನು ಕೊಡ್ತೀರಿ ಅಂತಂದ್ರೆ ನೀವು ಬಿಜೆಪಿನ JDS ನಿಂದ ಹೊರತುಪಡಿಸಿ ಈಗಲೂ ನಿಂತ್ಕೊಂಡಿದ್ದೀರಿ ಅಂತ ಆಗುತ್ತೆ. ಕುಮಾರಸ್ವಾಮಿ ಅವ್ರಿಗೆ ಅದು ಮನಸ್ಸಿಲ್ಲ. ಬಿಜೆಪಿಗರಿಗೆ ಎಲ್ಲಿ ಕುಮಾರಸ್ವಾಮಿ ಅವ್ರನ್ನ ಮುನ್ನೆಲೆಗೆ ಹಾಕೊಂಡು ಹೋಗ್ಬಿಟ್ರೆ ನಮಗೆಲ್ಲ ಮುಳುವಾಗುತ್ತೆ ಅನ್ನುವಂಥ ಒಂದು ಒತ್ತಡದಲ್ಲಿ ಅವರಿದ್ದಾರೆ. ಕೇಂದ್ರದವರು ಯಾವ ಕಾರಣಕ್ಕೂ JDS ಅನ್ನ ಬಿಟ್ಟು ಚುನಾವಣೆ ಮಾಡೋದಕ್ಕೆ ತಯಾರಿಲ್ಲ. ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅಂತಂದ್ರೆ ಬಿಜೆಪಿಯ ಜೊತೆ ಈ ಕುಮಾರಸ್ವಾಮಿ ಅವರು ಬೇಕು ಹಳೆ ಮೈಸೂರು ಭಾಗದಲ್ಲಿ ಅನ್ನುವಂಥದ್ದು ಕೇಂದ್ರದವರಿಗೆಲ್ಲ ಚೆನ್ನಾಗಿ ಗೊತ್ತಿರುವಂಥದ್ದು. ಇವ್ರು ಎಷ್ಟೇ ಮಾಡಿದ್ರು ಕೂಡ ಈ ಬೇಳೆ ಬೇಯೋದಿಲ್ಲ ಅನ್ನುವಂಥದ್ದು ಗೊತ್ತಿದೆ. ಕೆಲವೆಲ್ಲ ಕಾಳುಗಳೇ ಅಲ್ಲವು, ಅವನ್ನ ತಗೊಂಡು ನಿಲ್ಲಿಸ್ಕೊಂಡಿದ್ದಾರೆ. ನೋಡಬೇಕು ಬಿಜೆಪಿ JDSನವರು ಅಧಿವೇಶನದಲ್ಲಿ ಅದು ಯಾವ ನಿಟ್ಟಲ್ಲಿ ನಾವೆಲ್ಲ ಒಂದು ಅಂತ ಸಾರ್ತಾರೆ ಅಂತ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.